ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ನಾದಿ ವ್ಲಾಗ್ಸ್. ಇವತ್ತಿನ ವ್ಲಾಗ್ನ ನಾನು ಕಿಚನ್ನಲ್ಲಿ ಬ್ರೇಕ್ಫಾಸ್ಟೊಂದಿಗೆ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ಚಪಾತಿ, ಇದ್ಕಿದ ಬೇಳೆ ಸಾರು, ಹಾಗೆ ಏನಾದ್ರು ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಅದಕ್ಕೋಸ್ಕರ ಶಾವಿಗೆ ಪಾಯಸನ ಮಾಡಿದ್ದೆ. ಸ್ವಲ್ಪ ಕೆಲಸ ಇತ್ತು, ಆಚೆ ಹೊರಗಡೆ ಹೋಗೋದಿತ್ತು. ಸೊ ಅದಕ್ಕೋಸ್ಕರ ನೆನ್ನೆದೇ ಸಾಂಬಾರಿತ್ತು, ಅದನ್ನೇ ಇವಾಗ ಸಾಂಬಾರ್ಗೆ ಚಪಾತಿನ ಮಾಡಿಕೊಂಡು ತಿಂದು ಆಮೇಲೆ ಎಲ್ಲೋಗ್ತೀವಿ ಏನು ಅನ್ನೋದನ್ನು ವ್ಲಾಗ್ನ ನೋಡಿ ಹೀಗೆ ಸಪೋರ್ಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಕಾಣಿಸುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆಗ ವಿಡಿಯೋನ ಫಸ್ಟ್ ನೀವೇ ನೋಡ್ಬೋದು. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಎಲ್ಲೋಗ್ತಾ ಇದ್ದೀವಿ ಅರ್ಣ? ಎಲ್ಲೋಗ್ತಾ ಇದ್ದೀವಿ ಇವಾಗ? ಎಲ್ಲಿಗೆ ಹೋಗ್ತಾ ಇರೋದು? ಸ್ಕೂಲ್ಗೆ. ಸ್ಕೂಲ್ಗೆ ಹೋಗೋಣ? ರೆಡಿನಾ ಹೋಗೋಕ್ಕೆ ಸ್ಕೂಲ್ಗೆ? ಹೋಗ್ತೀಯಾ ಡೈಲಿ ಸ್ಕೂಲ್ಗೆ? ಬಾ ಅರ್ಣ ಹೋಗೋಣ. ಬ್ಯಾಗ್ ಬೇಡವಾ ಸ್ಕೂಲ್ಗೆ? ಬ್ಯಾಗ್ ಬೇಡವಾ? ಸ್ಕೂಲ್ಗೆ ಹೋಗೋಣ? ನಡಿ ಹೋಗೋಣ. ಆರ್ನಾಗೆ ಸ್ಕೂಲ್ಸ್ ನೋಡೋಣ ಅಂತ ಹೋಗಿದ್ವಿ. ಈ ವರ್ಷ ಸ್ಕೂಲ್ಗೆ ಜಾಯಿನ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಇಲ್ಲೇ ನಿಯರ್ ಬೈಯಲ್ಲಿರೋವಂಥ ಸ್ಕೂಲ್ಸ್ಗಳಿಗೆ ಹೋಗಿದ್ವಿ. ಇದು 3 days ವ್ಲಾಗ್ ಆಗಿರುತ್ತೆ. ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡು ಹಾಕಿದ್ದೀನಿ. ಒಂದು ದಿವಸಕ್ಕೆ 1 or 2 ಸ್ಕೂಲ್ಸ್ನ ಹೋಗ್ಬಿಟ್ಟು ನಾವು ವಿಚಾರಿಸ್ಕೊಂಡು ಬರ್ತಾಯಿದ್ವಿ. ಅವಳಂತೂ ಹೋಗಿದ್ದ ಕಡೆ ಎಲ್ಲ ಸಕ್ಕದಾಗಿ ಆಟ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡಿದ್ಲು. ಯಾಕಂದರೆ ಹೋಗಿದ್ದ ಕಡೆ ಎಲ್ಲ ಈ ಚಿಕ್ಕ ಮಕ್ಕಳು ಸ್ಕೂಲ್ ಅಂತ ಅಂದರೆ ಕೇಳಬೇಕು, ಆಟ ಸಾಮಾನು, ಜಾರಬಂಡಿ ಅದು ಎಲ್ಲ ಇದ್ದೇ ಇರುತ್ತಲ್ಲ. ಅವಳಿಗಂತೂ ಫುಲ್ ಖುಷಿ, ಹ್ಯಾಪಿಯಾಗಿ ಎಂಜಾಯ್ ಮಾಡ್ಕೊಂಡಿದ್ಲು ಅವಳು ಪಾಡ್ಗವಳು. ಒಂದಷ್ಟು ಸ್ಕೂಲ್ಸ್ಗಳನ್ನ ನೋಡಿದ್ವಿ, ಒಂದೆರಡು ಇಷ್ಟ ಆಯಿತು. ಬಟ್ ಇವಾಗ ಮೇನ್ ಪ್ರಾಬ್ಲಮ್ ಬಂದಿರೋದು ಅವಳ ಏಜ್. ನರ್ಸರಿಗೆ ಜಾಯಿನ್ ಮಾಡಬೇಕು ಅಂತ ಅಂದರೆ ಅವಳಿಗೆ 3 years ಕಂಪ್ಲೀಟ್ ಆಗಿರಬೇಕು. ಬಟ್ ಅವಳಿಗೆ ಜೂನ್ ಅಷ್ಟರಲ್ಲಿ ಸ್ಕೂಲ್ ಸ್ಟಾರ್ಟ್ ಆಗೋ ಟೈಮ್ಗೆ ಅವಳಿಗೆ ಬರೀ 2 years 11 months 15 days ಆಗಿರುತ್ತೆ. 15 days ಹೆಚ್ಚು ಕಡಿಮೆಯಲ್ಲಿ ಅವರು ಇವಾಗ ಸ್ಕೂಲ್ಗೆ ಜಾಯಿನ್ ಮಾಡಿಸ್ಕೊತಾರೆ. ಬಟ್ ಮತ್ತೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋದಾಗ ಮತ್ತೆ UKGನ ರಿಪೀಟ್ ಮಾಡಬೇಕಾಗುತ್ತೆ. ಯಾಕಂದರೆ 6 years ಕಂಪ್ಲೀಟ್ ಆಗಿರಬೇಕು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಜಾಯಿನ್ ಆಗಬೇಕು ಅಂತ ಅಂದರೆ. ಇವಾಗ ನ್ಯೂ ಗೌರ್ಮೆಂಟ್ ರೂಲ್ಸ್ ಬಂದಿರೋ ಪ್ರಕಾರ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗಬೇಕು ಅಂದರೆ 6 years ಕಂಪ್ಲೀಟ್ ಆಗಿರಬೇಕು. ಸೊ ಆವಾಗ 1 day 2 days ಸಹ ಹೆಚ್ಚು ಕಡಿಮೆ ಆದ್ರೂ ಆವಾಗ ಸೇರಿಸ್ಕೊಳ್ಳಲ್ವಂತೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ, ಮತ್ತು UKG ರಿಪೀಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾವು ಸಹ ಯೋಚನೆ ಮಾಡ್ತಾಯಿದ್ದೀವಿ, ಈ ವರ್ಷ ಹಾಕೋದಾ ಬೇಡವಾ ಅಂತ. ಇನ್ನೂ ಕನ್ಫ್ಯೂಷನಲ್ಲೇ ಇದ್ದೀವಿ. ನೋಡೋಣ ಏನಾಗುತ್ತೆ ಏನು ಅಂತ. ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ ಅಕಸ್ಮಾತ್ ನಾವೇನಾರ ಜಾಯಿನ್ ಮಾಡಿದ್ರೆ ಸ್ಕೂಲ್ಗೆ. ನಿಮಗೇನಾದರೂ ಇದ್ರ ಬಗ್ಗೆ ಕ್ಲಾರಿಟಿ ಏನಾದರೂ ಇದ್ದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಏನು ಮಾಡಿದ್ದೆ, ಮಧ್ಯಾಹ್ನ ಸಹ ಅದನ್ನೇ ತಿಂದ್ಕೊಂಡ್ವಿ. ಇವಾಗ ನೈಟ್ಗೆ ಉಪ್ಪಿಟ್ಟು ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಉಪ್ಪಿಟ್ಟು ಮಾಡೋಕ್ಕೆ ಅಂತ ಅಂದ್ಬಿಟ್ಟು ರವೆನ ಹುರಿತಾ ಇದ್ದೀನಿ. ನೈಟ್ ಹೊತ್ತು ಬಿಸಿ ಉಪ್ಪಿಟ್ಟು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇಲ್ಲಿ ಉಪ್ಪಿಟ್ಟಿಗೆ ಏನೇನು ಬೇಕೋ ಎಲ್ಲ ತರಕಾರಿನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಆನಿಯನ್ನು, ಬೀನ್ಸು, ಕ್ಯಾರೆಟು, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಹಾಗೆ ಸಬ್ಬಾಕ್ಷಿ ಸೊಪ್ಪು. ಸಬ್ಬಾಕ್ಷಿ ಸೊಪ್ಪು ಹಾಕೋದ್ರಿಂದ ಒಂಥರ ಉಪ್ಪಿಟ್ಟು ಟೇಸ್ಟೇ ಡಿಫ್ರೆಂಟಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಇವಾಗ ಉಪ್ಪಿಟ್ಟಿಗೆ ಎಲ್ಲ ಒಗ್ಗರಣೆ ಹಾಕ್ತಾಯಿದ್ದೆ. ಸುನಿ ಬಂದುಬಿಟ್ಟು ಇಲ್ಲ ನಾನೇ ಮಾಡ್ತೀನಿ ಅಂತ ಅಂದರು. ಸೊ ನನಗೂ ನನ್ನ ಕೈ ಟೇಸ್ಟೇ ತಿಂದು ಬೋರ್ ಆಗಿಬಿಟ್ಟಿತ್ತು, ನಾನೇ ಮಾಡಿ. ಸೊ ಇವಾಗ ಅವರು ಚೇಂಜ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಟೇಸ್ಟ್ ಸಹ ಚೇಂಜ್ ಡಿಫರ್ ಆಗುತ್ತೆ. ಇವಾಗ ಏನೇನೆಲ್ಲ ರೆಡಿ ಮಾಡಿಕೊಟ್ಟಿದ್ದೆ, ಮಾಮೂಲಿ ಇನ್ನೇನು ನಾರ್ಮಲ್ ಒಗ್ಗರಣೆ ಹಾಕೋದಷ್ಟೇ. ಅವ್ರಿಗಂತೂ ಸಖತ್ ಕೇಸರಿ ಬಾತ್ ಕ್ರೇವಿಂಗ್ಸ್ ಆಗಿಬಿಟ್ಟಿತ್ತು. ಸೊ ಇವಾಗ ಅದನ್ನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಕೇಸರಿ ಬಾತ್ನೂ ಸಹ ಮಾಡ್ತಾಯಿದ್ದಾರೆ. ಹೆಂಗೂ ಉಪ್ಪಿಟ್ಟು ಮಾಡ್ತಾಯಿದ್ವಲ್ಲ, ಅದ್ರ ಜೊತೆಗೆ ಕೇಸರಿ ಬಾತು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದನ್ನು ಸಹ ಮಾಡ್ತಾಯಿದ್ದಾರೆ.
ಮತ್ತು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ. ಡೈಲಿ ನಮಗೆ 3 ಡೇಸ್ ಇದೇ ರೂಟೀನ್ ಆಗಿಬಿಟ್ಟಿತ್ತು. ಹೋಗೋದು, ನೋಡೋದು, ವಿಚಾರಿಸೋದು, ಬರೋದು, ಡೈಲಿ ಇದೇ ರೀತಿ ಆಗಿಬಿಟ್ಟಿತ್ತು. ಅವಳಿಗಂತೂ ಪಾರ್ಕ್ ಅಂತ ಎಂಜಾಯ್ ಮಾಡ್ತಾಯಿದ್ಲು ಅವಳಂತೂ ಸಖತ್ತಾಗಿ. ಕೆಲವೊಂದು ಸ್ಕೂಲ್ಸ್ಗಳಲ್ಲಿ 12:30 ಅಥವಾ 1 ಮೇಲೇ ಬರೋಕ್ಕೆ ಹೇಳ್ತಾಯಿದ್ರು ಅಡ್ಮಿಷನ್ ಎಂಕ್ವೈರಿಗೆ ಅಂತ. ಯಾಕಂದರೆ ಸ್ಟೂಡೆಂಟ್ಸ್ಗೂ ಪ್ರಾಬ್ಲಮ್ ಆಗಬಾರ್ದು, ಕ್ಲಾಸಸ್ ಇರುತ್ತೆ, ಕ್ಲಾಸಸ್ ಎಲ್ಲ ನಡೀತಾ ಇರುತ್ತೆ. ಸೊ ಅದಕ್ಕೋಸ್ಕರನೇ ನಾವು ಸಹ ಕಾಲ್ ಮಾಡಿನೇ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಸ್ಕೂಲ್ಗೂ ಕಾಲ್ ಮಾಡಿ ಕೇಳಿಬಿಟ್ಟು ಆಮೇಲೆ ಅವರು ಬನ್ನಿ ಈ ಟೈಮ್ಗೆ ಅಂತ ಹೇಳಿದಾಗ ಆ ಟೈಮ್ಗೆ ನಾವು ಹೋಗ್ತಾ ಇದ್ವಿ. ವಾಟರ್ ಓಪನ್ ಮಾಡೋಣ. ಡ್ರೆಸ್ ಇಟ್ಕೊಂಡ್ಬಂದ್ಬಿಟ್ಯಾ? ಡ್ರೆಸ್ ಇಟ್ಕೊಂಡ್ಬರೋಣ. ಟವಲ್ ಸ್ವಿಮ್ಮಿಂಗ್ ಡ್ರೆಸ್ ಓಕೆನಮ್ಮ? ನೋಡಿದ್ರಲ್ಲ ಸ್ಟೂಡೆಂಟ್ಸ್ಗೆಲ್ಲನೂ ಹೇಗೆ ಹೋಗ್ಬಿಟ್ಟು ಕಾಟ ಕೊಟ್ಬಿಟ್ಟು ಬಂದಳು ಅಂತ. ಕ್ಲಾಸ್ ನಡೀತಾ ಇದ್ರು ಸಹ ಹೋಗ್ಬಿಟ್ಟು ಒಳಗಡೆಗೆ ಕ್ಲಾಸ್ ರೂಮೆಲ್ಲ ಓಡಾಡಿಕೊಂಡು ಬರ್ತಾಯಿದ್ಲು. ಇವಾಗ ಅವರು ಎಲ್ಲ ಸ್ಕೂಲಲ್ಲೂ ಹೇಳೋದೇನು ಅಂದರೆ ಅದೇ ನರ್ಸರಿಗೆ ಜಾಯಿನ್ ಮಾಡಿದ್ರೆ ಮತ್ತೆ UKGನ ರಿಪೀಟ್ ಮಾಡಬೇಕಾಗತ್ತೆ. ಇಲ್ಲ ಇವಾಗ ಪ್ಲೇ ಗ್ರೂಪ್ಗೆ ಬೇಕಾದರೆ ಜಾಯಿನ್ ಮಾಡ್ಬೋದು ಅಂತ. ಪ್ಲೇ ಗ್ರೂಪ್ಗೆ ಜಾಯಿನ್ ಮಾಡೋದಕ್ಕಿಂತ ಇನ್ನೂ ಸ್ವಲ್ಪ ದಿವಸ ಮನೆಯಲ್ಲೇ ಆರಾಮಾಗಿ ಆಟಾಡಿಕೊಂಡು ಇರಲಿ ಅಂತ. ಯಾಕಂದರೆ ಇವಾಗ ಒಂದೇ ಸಲ ಕಂಟಿನ್ಯೂ ಮಾಡಿದ್ರೆ ಕಂಟಿನ್ಯೂ ಆಗಿ ಹೋಗ್ತಾ ಇದ್ದರೆ ಏಜ್ ಬೈ ಏಜು ಅದೊಂಥರ ಚೆನ್ನಾಗಿರುತ್ತೆ. ಮತ್ತೆ ಒಂದು ಕಡೆ ಡಿಸ್ಕಂಟಿನ್ಯೂ ಆದರೆ ಅದು ಚೆನ್ನಾಗಿರಲ್ಲ. ಸೊ ಅದಕ್ಕೋಸ್ಕರ ಇನ್ನೂ ಥಿಂಕ್ ಮಾಡ್ತಾಯಿದ್ದೀವಿ ಏನು ಮಾಡೋದು ಏನು ಅಂತ. ಇನ್ನೂ ಏನೂ ಡಿಸೈಡ್ ಮಾಡಿಲ್ಲ. ಇನ್ನೂ ಟೈಮ್ ಇದೆ ಅಲ್ಲ, ಇನ್ನೂ 6 ಮಂತ್ಸು ನೋಡೋಣ ಅಂತ ಸುಮ್ಮನೆ ಆಗಿದ್ದೀವಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣಿಸುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸೊ ದಟ್ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆವಾಗ ವಿಡಿಯೋನ ನೀವೇ ಫಸ್ಟ್ ನೋಡ್ಬೋದು. ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವ್ಲಾಗ್ ಜೊತೆ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್.